ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಯಾವ್ದಪ್ಪ ಅಂತಂದ್ರೆ ಇನ್ನೊಂದು ಡಿಗ್ರಿ ಕೋರ್ಸಿನ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದೀವಿ. ಆ ಕೋರ್ಸ್ ಯಾವ್ದಪ್ಪ ಅಂತಂದ್ರ BSc ಇನ್ ಅಗ್ರಿಕಲ್ಚರ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಯಾಕೆ ಈ ಒಂದು ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕೆ ನಾವು ಮುಂದಾಗತ ವಹಿಸಿದ ಅಂತಂದ್ರ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈಗ ರೂರಲ್ ಡಿಪಾರ್ಟ್ಮೆಂಟ್ ಒಳಗಡೆ ಆಗಿರ್ಬೋದು ಅಥವಾ ಸಿಟಿ ಒಳಗಡೆ ಆಗಿರ್ಬೋದು, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ಆಸಕ್ತಿ ಇರ್ತದೆ. ಅಂದ್ರೆ ಫಾರ್ಮಿಂಗ್ ಹೆಂಗ್ ಮಾಡೋದು, ಅಂದ್ರೆ ಬೆಳೆನ ಯಾವ ತರ ಬೆಳಿಬೇಕು, ಆ ಬೆಳೆ ಬೆಳಿಬೇಕಾದ್ರ ನಮ್ಮ ಒಂದು ಹೊಲದ ಅಥವಾ ಒಂದು ಭೂಮಿಯ ಫಲವತ್ತತೆ ಹೆಂಗಿರ್ಬೇಕು, ಮಣ್ಣಿನ ಫಲವತ್ತತೆ ಹೆಂಗಿರ್ಬೇಕು, ಅದಕ್ಕೆ ಎಷ್ಟರ ಮಟ್ಟಿಗೆ ನೀರ್ ಹಾಕ್ಬೇಕು, ಯಾವ ಒಂದು ಋತುಗಳು ಅಥವಾ ಯಾವ ಒಂದು ಕಾಲದೊಳಗಡೆ ಯಾವ ಬೆಳೆನ ಬೆಳಿಬೇಕು ಅನ್ನೋದು ಬಹಳಷ್ಟು ಜನರಿಗೆ ಆಸಕ್ತಿ ಇರ್ತದ. ಅದಕ್ಕಾಗಿ ಈ ಒಂದು ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಬೇಸಿಕ್ ಫಂಡ ಅಂದ್ರೆ ಈ ಒಂದು ಕೋರ್ಸಿನ ಬೇಸಿಕ್ ಫಂಡ ಏನಪ್ಪಾ ಅಂತಂದ್ರ ಇದ್ರೊಳಗಡೆ ನಾವು ಸೈಂಟಿಫಿಕ್ ಫಾರ್ಮಿಂಗ್ ಅನ್ನ ಕಲಿಸ್ತಾರ. ಅದಾದ್ಮೇಲೆ ಸಾಯಿಲ್ ಹೆಲ್ತ್ ಯಾವ ತರ ಇರ್ಬೇಕು ಅನ್ನೋದನ್ನ ಕಲಿಸ್ತಾರ. ಆಮೇಲೆ ನಿಮ್ಗೆ ಇಲ್ಲಿ ಆ ಒಂದು ಕ್ರಾಪ್ ಪ್ರೊಡಕ್ಷನ್ ಅನ್ನು ಕೂಡ ಕಲಿಸ್ತಾರ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಈ ಒಂದು ಫಾರ್ಮಿಂಗ್ ಯಾವ ತರ ಮಾಡ್ಬೇಕು, ಅದಾದ್ಮೇಲೆ ಇದ್ರ ಒಳಗಡೆ ಅಗ್ರಿ ಬಿಸ್ನೆಸ್ ಅಂತ ಬರುತ್ತೆ. ಅಗ್ರಿ ಬಿಸ್ನೆಸ್ ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ಒಂದೊಂದಾಗಿ ಈ ಒಂದು ಕೋರ್ಸ್ ಒಳಗಡೆ ನಿಮ್ಗೆ ಕಲಿಸ್ತಾರ. ಬೇಸಿಕಲಿ ಈ ಒಂದು ಕೋರ್ಸ್ ಒಳಗಡೆ ನಾವೇನೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಅಂತಂದ್ರೆ, ಈ ಒಂದು ಕೋರ್ಸ್ ನ ಎಲಿಜಿಬಿಲಿಟಿ ಆಗಿರ್ಬೋದು, ಅದಾದ್ಮೇಲೆ ಈ ಕೋರ್ಸ್ ನ ಡ್ಯೂರೇಷನ್ ಆಗಿರ್ಬೋದು, ಈ ಒಂದು ಕೋರ್ಸ್ ಒಳಗೆ ಬರುವಂತಹ ಸಬ್ಜೆಕ್ಟ್ಗಳು, ಬೇಸಿಕ್ ಸಬ್ಜೆಕ್ಟ್ಗಳು ಯಾವ ಬರ್ತಾವು, ಅದಾದ್ಮೇಲೆ ಈ ಕೋರ್ಸ್ ನ ಮುಗಿಸಿದ ಮೇಲೆ ನಮ್ಗೆ ಜಾಬ್ ಅಪರ್ಚುನಿಟಿ ಯಾವ ತರ ಇರ್ತೈತಿ, ಅದಾದ್ಮೇಲೆ ಈ ಕೋರ್ಸ್ ಒಳಗಡೆ ನಿಮ್ಗೆ ಯಾವ ತರ ಸ್ಯಾಲರಿ ಸ್ಕೇಲ್ ಇರ್ತೈತೆ ಅನ್ನೋದನ್ನ ಒಂದೊಂದಾಗಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಈಗ ಮೊದಲಿಗೆ ಒಂದೊಂದಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಈ ಒಂದು ಕೋರ್ಸಿನ ಎಲಿಜಿಬಿಲಿಟಿ ನೋಡೋಣ. ಮೊದಲನೇ ಎಲಿಜಿಬಿಲಿಟಿ ಏನಪ್ಪಾ ಅಂತಂದ್ರ, ನಾವು ಇಲ್ಲಿ PUC ಸೈನ್ಸ್ ಒಳಗಡೆ ಪಾಸ್ ಆಗಿರ್ಬೇಕಾಗ್ತದ. ಅದ್ರೊಳಗಡೆ ನಾವು ಬೇಸಿಕ್ ಆಗಿ ನಾವು ಏನ್ ಕಾಂಬಿನೇಷನ್ ತಗೊಂಡಿರ್ಬೇಕಂದ್ರ PCMB ಕಾಂಬಿನೇಷನ್ ತಗೊಂಡಿರ್ಲೇಬೇಕಾಗ್ತದ. PCMB ಕಾಂಬಿನೇಷನ್ ತಗೊಂಡಾಗ ಮಾತ್ರ ನಾವು ಈ ಒಂದು BSc ಅಗ್ರಿಕಲ್ಚರ್ ನ ಮಾಡ್ಲಿಕ್ಕೆ ನಮ್ಗ ಎಲಿಜಿಬಲ್ ಆಗ್ತೀವಿ. ಅದಾದ್ಮೇಲೆ ನಾವು ಪ್ರೀವಿಯಸ್ ಇಯರ್ ಒಳಗಡೆ ನಮ್ದು ಎಷ್ಟು ಪರ್ಸೆಂಟೇಜ್ ನ ಹೊಂದಿರ್ಬೇಕಂದ್ರ ನಮ್ದು ಅಪ್ರಾಕ್ಸಿಮೇಟ್ಲಿ 50 to 55% ನಾವು ಹೊಂದಿರ್ಲೇಬೇಕಾಗ್ತದ. ಅಂದ್ರೆ ಈ ಒಂದು ಕೋರ್ಸ್ ಮಾಡ್ಬೇಕಾದ್ರೆ ನಾವು PUC ಸೈನ್ಸ್ ಒಳಗಡೆ ಅದು PCMB ಕಾಂಬಿನೇಷನ್ ತಗೊಂಡಾಗ ನಮ್ದು 50 to 55% ನಮ್ದು ಎಲಿಜಿಬಿಲಿಟಿ ಹೊಂದಿರ್ಬೇಕಾಗ್ತದ ಪ್ರೀವಿಯಸ್ ಒಳಗಡೆ ಪರ್ಸೆಂಟೇಜ್ ಅನ್ನ. ಅದಾದ್ಮೇಲೆ ನಮ್ಗ ಇನ್ನ ಇದ್ರೊಳಗಡೆ ಯಾವ್ದಾದ್ರು ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಬರ್ತಾವೇನ್ರಿ ಅಂತ ಕೇಳಿದ್ರೆ, ಡೆಫಿನೆಟ್ಲಿ ನಿಮ್ಗೂ ಕೂಡ ಇದ್ರೊಳಗಡೆ ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಬರ್ತಾವು. ಆ ಎಂಟ್ರನ್ಸ್ ಎಕ್ಸಾಮ್ ಗಳು ಯಾವಪ್ಪ ಅಂತಂದ್ರ, ಮೊದಲನೇದು ಯಾವಪ್ಪ ಅಂತಂದ್ರ ICAR ಅಂತ ಬರ್ತದೆ. ಅಂದ್ರೆ ಇಂಡಿಯನ್ ಕೌನ್ಸಿಲ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಒಂದು ಎಂಟ್ರನ್ಸ್ ಎಕ್ಸಾಮ್ ಇರುತ್ತೆ. ಅದರೊಳಗಡೆ ನೀವು ಎಂಟ್ರನ್ಸ್ ಎಕ್ಸಾಮ್ ನ ಪಾಸ್ ಆಗಿರ್ಬೇಕಾಗ್ತದೆ. ಹಾಗಾದ್ರೆ ಇನ್ನು ಎರಡನೇ ಎಂಟ್ರನ್ಸ್ ಎಕ್ಸಾಮ್ ಯಾವಪ್ಪ ಅಂತಂದ್ರ AIEEE ಅಂತೇಳಿ ಒಂದು ಎಂಟ್ರನ್ಸ್ ಎಕ್ಸಾಮ್ ಬರ್ತದೆ. ಅದರ ಅರ್ಥ ಏನಪ್ಪಾ ಅಂತಂದ್ರ ಆಲ್ ಇಂಡಿಯನ್ ಎಂಟ್ರನ್ಸ್ ಎಕ್ಸಾಮ್ ಫಾರ್ ಅಡ್ಮಿಷನ್ ಅಂತ ಒಂದು ಎಕ್ಸಾಮ್ ಬರ್ತೈತಿ. ಅದಾದ್ಮೇಲೆ ಏನಂತ ಗೊತ್ತಂದ್ರ CUTE ಅಂತ ಬರುತ್ತೆ. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರ ಕಾಮನ್ ಯೂನಿವರ್ಸಿಟಿ ಎಂಟ್ರನ್ಸ್ ಟೆಸ್ಟ್ ಅಂತ ಒಂದು ಟೆಸ್ಟ್ ಬರ್ತೈತಿ. ಈ ಎಂಟ್ರನ್ಸ್ ಎಕ್ಸಾಮ್ಸ್ ಗಳನ್ನ ನಾವು ಪಾಸ್ ಆಗ್ಬೇಕಾಗ್ತದೆ. ಪಾಸ್ ಆದ್ರ ಮಾತ್ರ ನಾವು ಅಗ್ರಿಕಲ್ಚರ್ ಕೋರ್ಸ್ ಅನ್ನ ಮಾಡಬಹುದು, BSc ಅಗ್ರಿಕಲ್ಚರ್ ಮಾಡಬೇಕಾದ್ರ. ನಮ್ದು ಇಲ್ಲಿ ಮೊದಲನೇ ಎಲಿಜಿಬಿಲಿಟಿ ನಾವು PUC ಸೈನ್ಸ್ ಅನ್ನ ಪಾಸ್ ಆಗಿರ್ಬೇಕಾಗ್ತದೆ. ಆ PUC ಸೈನ್ಸ್ ಒಳಗಡೆ PCMB ಕಾಂಬಿನೇಷನ್ ತಗೊಂಡಿರ್ಬೇಕಾಗ್ತದೆ. ಅದ್ರ ಜೊತೆಗೆ ನಾವು ಅಲ್ಲಿ ಅಪ್ರಾಕ್ಸಿಮೇಟ್ಲಿ 50 to 55% ನ ತಗೊಂಡಿರ್ಬೇಕಾಗ್ತದೆ ನಾವು. ಅದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಇಲ್ಲಿ ಎಂಟ್ರನ್ಸ್ ಎಕ್ಸಾಮ್ಸ್ ಯಾವ ಬರ್ತಾವು, ಒಂದು ICAR ಅಂತ ಬರ್ತೈತಿ, ಇನ್ನೊಂದು AIEEE ಅನ್ನೋ ಒಂದು ಬರ್ತೈತಿ, ಆಮೇಲೆ CUTE ಅನ್ನೋ ಒಂದು ಎಂಟ್ರನ್ಸ್ ಎಕ್ಸಾಮ್ ಬರ್ತೈತಿ. ಈ ಎಂಟ್ರನ್ಸ್ ಎಕ್ಸಾಮ್ಸ್ ಒಳಗಡೆ ನಾವು ಪಾಸ್ ಆಗಿರ್ಬೇಕಾಗ್ತದೆ. ICEE ಅಂತ ಹೇಳಿದ್ರೆ ನಿಮ್ಗೆ ಅದು ನಿಮ್ಗೆ ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಅದ್ರೊಳಗಡೆ ನೀವೇನಾದ್ರು ತಗೊಂತಾ ಇದ್ರಿಂದ ಅಡ್ಮಿಷನ್, ಅಲ್ಲಿ ನೀವು ಆ ಒಂದು ಎಕ್ಸಾಮ್ ನ ಪಾಸ್ ಬೇಕಾಗ್ತದೆ. ನಾವೇನಾದ್ರೂ ಇಲ್ಲಿ ಸ್ಟೇಟ್ ಒಳಗಡೆ ಮಾತ್ರ ಬರಿತಾ ಇದ್ವಿ ಅಂತಂದ್ರ, ನೀವು ಅಲ್ಲಿ ಸ್ಟೇಟ್ ಒಳಗಡೆ ಏನ್ ರಿಕ್ವೈರ್ಡ್ ಇರ್ತಾವಲ್ಲ ಸ್ಟೇಟ್ ಎಂಟ್ರನ್ಸ್ ಎಕ್ಸಾಮ್ಸ್ ಗಳನ್ನ ನೀವು ಪಾಸ್ ಆಗ್ಬೇಕಾಗ್ತದೆ. ಇವುಗಳೆಲ್ಲ ಏನಪ್ಪಾ ಅಂದ್ರ ಎಂಟ್ರನ್ಸ್ ಎಕ್ಸಾಮ್ಸ್ ಗಳಾದವು. ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ನಾವಿಲ್ಲಿ ಈ ಕೋರ್ಸ್ ನ ಮಾಡಿದಾಗ ಈ ಕೋರ್ಸಿನ ಒಂದು ಡ್ಯೂರೇಷನ್ ಎಷ್ಟು ಇರ್ತೈತೆ ಅಂತ ಕೇಳಿದ್ರೆ, ಈ ಒಂದು ಕೋರ್ಸಿನ ಡ್ಯೂರೇಷನ್ 4 ವರ್ಷ ಇರ್ತೈತಿ. ಆದ್ರೆ ಇದ್ರೊಳಗಡೆ 8 ಸೆಮ್ ನೀವು ಎಕ್ಸಾಮ್ ಬರೀಬೇಕಾಗ್ತದೆ. ಅಂದ್ರೆ 8 ಸೆಮ್ಗಳಾಗಿ ಡಿವೈಡ್ ಮಾಡಿರ್ತಾರೆ 4 ವರ್ಷದೊಳಗಡೆ. ಅಂದ್ರೆ 1 ವರ್ಷಕ್ಕೆ 2 ಸೆಮ್ ಇರ್ತಾವ ನಿಮ್ಗೆ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರ, ಈ ಒಂದು ಕೋರ್ಸ್ ಮಾಡಿದಾಗ ನಮಗ ಯಾವ್ಯಾವ ಸಬ್ಜೆಕ್ಟ್ ಬರ್ತಾವ ಅಂತೇಳಿ ನೀವು ನಮ್ಮನ್ನ ಕೇಳ್ಬೋದು. ಮೊದಲಿಗೆ ನಾವ್ ಏನ್ ತಿಳ್ಕೊಬೇಕಂತಂದ್ರೆ, ಈ ಸಬ್ಜೆಕ್ಟ್ ಒಳಗಡೆ ಈ ಒಂದು ಸಬ್ಜೆಕ್ಟ್ ಗಳು ಬೇಸ್ಡ್ ಆನ್ ಸೈಂಟಿಫಿಕ್ ಫಾರ್ಮಿಂಗ್ ಹಾಗೂ ಅಡ್ವಾನ್ಸ್ ಟೆಕ್ನಿಕ್ ಮೇಲೆ ಇವು ಡಿವೈಡ್ ಆಗಿರ್ತಾವೆ ಈ ಒಂದು ಸಬ್ಜೆಕ್ಟ್ ಗಳು. ಎಕ್ಸಾಂಪಲ್ ಏನಪ್ಪಾ ಅಂದ್ರ, ಸೈಂಟಿಫಿಕ್ ಫಾರ್ಮಿಂಗ್ ಅಂದ್ರ
ನಾವು ಸೈನ್ಸ್ ಅನ್ನ ಯೂಸ್ ಮಾಡಿ ಯಾವ ತರ ಫಾರ್ಮಿಂಗ್ ಮಾಡ್ತೀವಿ ಅಂದ್ರೆ ಬೆಳೆನ ಬೆಳಿತೀವಿ ಅನ್ನೋದ್ರ ಮೇಲೆ, ಆಮೇಲೆ ಟೆಕ್ನಾಲಜಿ ಅಂತ ಹೇಳಿ ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡಿ ಯಾವ ತರ ಬೆಳೆಗಳನ್ನ ಬೆಳಿತೀವಿ ಅನ್ನೋದನ್ನ ಈ ಒಂದು ಸಬ್ಜೆಕ್ಟ್ ಒಳಗಡೆ ಕಲಿತೀವಿ. ಸೊ ಅದ್ರೊಳಗೆ ಯಾವ ಸಬ್ಜೆಕ್ಟ್ ಗಳು ಬರ್ತಾವ ಅಂತ ಹೇಳಿ ನೋಡ್ತಾ ಹೋಗೋಣ ಈಗ. ಸೊ ಇಲ್ಲಿ ಮೊದಲನೇ ಸಬ್ಜೆಕ್ಟ್ ಯಾವ್ದು ಕಲಿತೀವಿ ನಾವು ಈ ಒಂದು BSc ಅಗ್ರಿಕಲ್ಚರ್ ಒಳಗಡೆ ಅಂತಂದ್ರೆ, ಸೊ ಮೊದಲನೇ ಸಬ್ಜೆಕ್ಟ್ ಅಗ್ರೋನಮಿ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ. ಸೊ ಆ ಒಂದು ಅಗ್ರೋನಮಿ ಒಳಗಡೆ ಏನೇನ್ ಕಲಿತೀವಿ ಅಂತಂದ್ರೆ ನಾವು ಕ್ರಾಪ್ ಪ್ರೊಡಕ್ಷನ್ ಕಲಿತೀವಿ. ಅದಾದ್ಮೇಲೆ ನಾವಿಲ್ಲಿ ಆ ಒಂದು ಇರಿಗೇಷನ್ ಅಂಡ್ ಆ ಒಂದು ವಿಡ್ ಮ್ಯಾನೇಜ್ಮೆಂಟ್ ಅನ್ನ ಕಲಿತೀವಿ. ಸೊ ಇವೆಲ್ಲಗಳನ್ನು ಒಂದೇ ಸಬ್ಜೆಕ್ಟ್ ಒಳಗೆ ಕಲಿತೀವಿ. ಸೊ ಎರಡನೇ ಸಬ್ಜೆಕ್ಟ್ ಯಾವ್ದಪ್ಪ ಇದ್ರೊಳಗಡೆ ಅಂತಂದ್ರೆ ಸಾಯಿಲ್ ಸೈನ್ಸ್ ಅಂತ ಹೇಳಿ ಕಲಿತೀವಿ. ಸೊ ಸಾಯಿಲ್ ಸೈನ್ಸ್ ಒಳಗಡೆ ಏನ್ ಕಲಿತೀವಿ ಅಂದ್ರೆ ಸಾಯಿಲ್ ಕೆಮಿಸ್ಟ್ರಿನ ಕಲಿತೀವಿ, ಅದಾದ್ಮೇಲೆ ಫರ್ಟಿಲಿಟಿನ ಕಲಿತೀವಿ, ಅದಾದ್ಮೇಲೆ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ನ್ಯೂಟ್ರಿಷನ್ ಈ ಒಂದು ಟಾಪಿಕ್ಸ್ ಗಳನ್ನ ಇದ್ರೊಳಗಡೆ ಕಲಿತೀವಿ ಅಲ್ಲಿ ಸಾಯಿಲ್ ಸೈನ್ಸ್ ಒಳಗಡೆ. ಸೊ ಇನ್ನ ಇದ್ರೊಳಗಡೆ ಮೂರನೇ ಸಬ್ಜೆಕ್ಟ್ ಯಾವ್ದಪ್ಪ ಅಂತಂದ್ರ ಜೆನೆಟಿಕ್ಸ್ ಅಂಡ್ ಪ್ಲಾಂಟ್ ಬ್ರೀಡಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ಬರ್ತೈತಿ. ಸೊ ಈ ಒಂದು ಸಬ್ಜೆಕ್ಟ್ ಒಳಗೆ ನಾವ್ ಏನ್ ಕಲಿತೀವಿ ಅಂದ್ರೆ ಇಂಪ್ರೂವಿಂಗ್ ದ ಕ್ರಾಪ್ ಎಲ್ಡ್ ಅಂತ ಕಲಿತೀವಿ. ಅದಾದ್ಮೇಲೆ ನಾವಿಲ್ಲಿ ಡಿಸೀಸ್ ರೆಸಿಸ್ಟೆನ್ಸ್ ಅಂತ ನಾವು ಒಂದು ಸಬ್ಜೆಕ್ಟ್ ಟಾಪಿಕ್ಸ್ ಅನ್ನ ಕಲಿತೀವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಇನ್ನು ನಾಲ್ಕನೇ ಸಬ್ಜೆಕ್ಟ್ ಒಳಗಡೆ ಬಂದಾಗ ನಾವಿಲ್ಲಿ ಹಾರ್ಟಿಕಲ್ಚರ್ ಅಂತ ಹೇಳಿ ಒಂದು ಸಬ್ಜೆಕ್ಟ್ ಬರ್ತದೆ. ಸೊ ಆ ಸಬ್ಜೆಕ್ಟ್ ಒಳಗಡೆ ಏನೇನು ಕಲಿತೀವಿ ಅಂತಂದ್ರೆ ನಾವಿಲ್ಲಿ ಅಕ್ಟಿವೇಶನ್ ಆಫ್ ಫ್ರೂಟ್, ವೆಜಿಟೇಬಲ್ಸ್, ಫ್ಲವರ್ಸ್ ಈ ತರ ನಾವು ಈ ಒಂದು ಸಬ್ಜೆಕ್ಟ್ ಒಳಗಡೆ ಕಲಿತೀವಿ. ಯಾವ್ದ್ರೊಳಗಡೆ ಇದು ಹಾರ್ಟಿಕಲ್ಚರ್ ಒಳಗಡೆ. ಸೊ ನೆಕ್ಸ್ಟ್ ಐದನೇ ಸಬ್ಜೆಕ್ಟ್ ಯಾವ್ದಪ್ಪ ಅಂತಂದ್ರೆ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ನ ಕಲಿತೀವಿ. ಸೊ ಇದ್ರೊಳಗಡೆ ಏನಪ್ಪಾ ಅಂದ್ರೆ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಒಳಗಡೆ ಮೇನ್ ಆಗಿ ನಾವು ಕಲಿಯೋದಪ್ಪ ಅಂದ್ರೆ ಅಗ್ರಿ ಫೈನಾನ್ಸ್ ಅಂಡ್ ಮಾರ್ಕೆಟಿಂಗ್ ಕೋಆಪರೇಷನ್ ಅನ್ನೋ ಟಾಪಿಕ್ಸ್ ಗಳನ್ನ ಕಲಿತೀವಿ. ಸೊ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಆರನೇ ಸಬ್ಜೆಕ್ಟ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಎಂಟಮಲಜಿ ಅಂಡ್ ಪ್ಯಾಥಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ ನ ಕಲಿತೀವಿ. ಇದ್ರೊಳಗಡೆ ನಾವು ಪೆಸ್ಟ್ ಅಂಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಫಾರ್ ದ ಸೀಡ್ಸ್ ಅಂತ ಹೇಳಿ ಕಲಿತೀವಿ. ಅಂದ್ರೆ ಈ ಸೀಡ್ಸ್ ಗಳಿಗೆ ಯಾವ್ದೇ ರೀತಿಯಂತ ಡಿಸೀಸ್ ಆಗದಿರೋಂಗ ಯಾವ ತರ ಇಟ್ಕೋಬೇಕು, ಆಮೇಲೆ ಡಿಸೀಸ್ ಆದಾಗ ಏನ್ ನಾವು ಇದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಂತ ಕಲಿತೀವಿ. ಸೊ ಇವೆಲ್ಲವುಗಳು ಏನಪ್ಪ ಅಂದ್ರೆ ಸಬ್ಜೆಕ್ಟ್ ಗಳು. ಸೊ ನೀವು ಕೇಳ್ಬೋದು ಸರ್ ಈಗ ಸಬ್ಜೆಕ್ಟ್ ಗಳ ಬಗ್ಗೆ ಹೇಳಿದ್ರಿ, ಸೊ ನಾವು ಈಗ ರೈತರು ಅಂತ ಹೇಳ್ತಾ ಇದ್ರಿ, ಈ ಕೋರ್ಸ್ ನ ಮುಗಿಸಿದ್ಮೇಲೆ ರೈತರು ಏನೇನ್ ಮಾಡ್ತಾರೋ ಅದಕ್ಕೆಲ್ಲ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಸೊ ನಾವ್ ಏನ್ ಟ್ರೈನಿಂಗ್ ತಗೊಂತೀವ್ರಿ ಅಂತ ಕೇಳ್ಬೋದಲ್ಲ. ಸೊ ಡೆಫಿನೆಟ್ಲಿ ನಿಮಗೆ ಇಲ್ಲಿ ಪ್ರಾಕ್ಟಿಕಲ್ ಸೆಕ್ಷನ್ ಕೂಡ ಇರ್ತದೆ. ಸೊ ಏನ್ ಪ್ರಾಕ್ಟಿಕಲ್ ಸೆಕ್ಷನ್ ಅಂತಂದ್ರ ನೀವು ರೂರಲ್ ಡಿಪಾರ್ಟ್ಮೆಂಟ್ ಒಳಗಡೆ ಹೋಗಿ ಅಂದ್ರೆ ರೂರಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಹಳ್ಳಿಗಳ ಒಳಗೆ ಹೋಗಿ ಯಾವ ತರ ರೈತರು ಬೆಳೆನ ಬೆಳಿತಾರ, ಯಾವ ತರ ಅದನ್ನ ಸೇಲ್ ಮಾಡ್ತಾರ, ಯಾವ ತರ ಅವುಗಳಿಗೆ ಗೊಬ್ಬರನ ಹಾಕ್ತಾರ, ಅವುಗಳನ್ನೆಲ್ಲವನ್ನು ನೀವು ಫೀಲ್ಡ್ ಒಳಗಡೆ ಹೋಗಿನೇ ಕಲಿಬೇಕಾಗ್ತದೆ. ಅಂದ್ರೆ ಯಾವ ತರ ಮಣ್ಣಿನ ಫಲವತ್ತತೆ ಇಟ್ಕೊಂಡಿರ್ತಾರ ಅದನ್ನೆಲ್ಲವನ್ನು ನಿಮ್ಗ ಫೀಲ್ಡ್ ಒಳಗಡೆ ಅಂದ್ರೆ ರೂರಲ್ ಹಳ್ಳಿ ಒಳಗಡೆ ಹೋಗಿ ಹೊಲದೊಳಗಡೆ ನಿಮ್ಗೆ ಇದರೊಳಗಡೆ ಟ್ರೈನಿಂಗ್ ಕೊಡ್ತಾರ. ಅದ್ರ ಹೊರತುಪಡಿಸಿನೂ ಕೂಡ ನಿಮ್ಗೆ ಈ ಒಂದು ಲ್ಯಾಬ್ಸ್ ಒಳಗಡೆ ನಿಮ್ಗೆ ಸಾಯಿಲ್ ಟೆಸ್ಟ್ ಯಾವ ತರ ಮಾಡೋದು, ಅಥವಾ ಸೀಡ್ಸ್ ಗಳನ್ನ ಯಾವ ತರ ಪ್ರೊಟೆಕ್ಟ್ ಆಗಿಡುದು, ಸೀಡ್ಸ್ ಗಳನ್ನ ಯಾವ ತರ ಟೆಸ್ಟ್ ಇಡುದು, ಅಥವಾ ಎಲ್ಲವುಗಳನ್ನ ನೀವು ಇಲ್ಲಿ ಕಲಿತೀರ ಟ್ರೈನಿಂಗ್ ಒಳಗಡೆ ಪ್ರಾಕ್ಟಿಕಲ್ ಸೆಕ್ಷನ್ ಒಳಗಡೆ. ಸೊ ಇಲ್ಲ ಏನಪ್ಪ ಅಂದ್ರೆ ಕೋರ್ಸ್ ಆಮೇಲೆ ನಿಮ್ಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಇನ್ಫಾರ್ಮೇಶನ್ ಆಯ್ತು. ಸೊ ನೆಕ್ಸ್ಟ್ ಬರೋದು ಏನಪ್ಪಾ ಅಂದ್ರೆ ನಮ್ಗೆ ಇಲ್ಲಿ ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ನಮ್ಗೆ ಯಾವ ತರ ಜಾಬ್ ಅಪರ್ಚುನಿಟೀಸ್ ಗಳು ಇರ್ತಾವ ಅಂತ ಕೇಳ್ತಿರ. ಸೊ ಜಾಬ್ ಅಪರ್ಚುನಿಟೀಸ್ ಗಳು ಸಿಂಪಲ್ ಆಗಿ ನಿಮ್ಗೆ ಇಲ್ಲಿ ಮೊದಲನೇ ಜಾಬ್ ಅಪರ್ಚುನಿಟಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಇಲ್ಲಿ ಗವರ್ಮೆಂಟ್ ಒಳಗೆ ನೀವು ಅಗ್ರೋನಮಿಸ್ಟ್ ಆಗಿನೂ ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಆಮೇಲೆ ಫಾರ್ಮ್ ಮ್ಯಾನೇಜರ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಆಮೇಲೆ ಸಾಯಿಲ್ ಸೈಂಟಿಸ್ಟ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಅಗ್ರಿ ಬಿಸಿನೆಸ್ ಮ್ಯಾನೇಜರ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಆಮೇಲೆ ಫುಡ್ ಸೇಫ್ಟಿ ಆಫೀಸರ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಸೀಡ್ ಸೈಂಟಿಸ್ಟ್ ಆಗಿನೂ ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ NABARD ಅನ್ನೋ ಒಂದು ಡಿಪಾರ್ಟ್ಮೆಂಟ್ ಒಳಗಡೆ ವರ್ಕ್ ಮಾಡಬಹುದು. ಅಂದ್ರೆ ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಡಿಪಾರ್ಟ್ಮೆಂಟ್ ಒಳಗಡೆ ನೀವು ಎಂಪ್ಲಾಯ್ ಆಗಿ ವರ್ಕ್ ಮಾಡಬಹುದು. ಆಮೇಲೆ ಇಲ್ಲಿ ಸ್ಟೇಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಳಗಡೆ ನೀವು ಎಂಪ್ಲಾಯ್ ಆಗಿ ವರ್ಕ್ ಮಾಡಬಹುದು. ಸೊ ಇವೆಲ್ಲ ಜಾಬ್ ಅಪರ್ಚುನಿಟಿಗಳು. ಸೊ ಇವನ್ನೆಲ್ಲ ಹೊರತುಪಡಿಸಿನೂ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಕೇಳಬಹುದು. ಸೊ ನಮ್ಗೆ ಇಲ್ಲಿ ಗವರ್ಮೆಂಟ್ ಜಾಬ್ ಆಗ್ತಾ ಇಲ್ಲ, ನಮ್ಗೆ ಕಾಂಪಿಟೇಷನ್ ಜಾಸ್ತಿ ಐತಿ, ಅಥವಾ ಏನೋ ನಂದು ಪರ್ಸೆಂಟೇಜ್ ಕಡಿಮೆ ಐತಿ, ಸೊ ನನಗೆ ಗೌರ್ಮೆಂಟ್ ಜಾಬ್ ಸಿಗ್ತಾ ಇಲ್ಲ, ನನಗೆ ಪ್ರೈವೇಟ್ ಸೆಕ್ಟರ್ ಒಳಗಡೆ ಬೇರೆಯವ್ರ ಕೈಯಲ್ಲಿ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಸೊ ನಾವೇನಾದ್ರೂ ಓನ್ ಬಿಸ್ನೆಸ್ ಮಾಡ್ಬೋದು ಅಂತ ಕೇಳ್ಬೋದಲ್ಲ. ಸೊ ಡೆಫಿನೆಟ್ಲಿ ನಿಮ್ಗೆ ಇಲ್ಲಿ ಓನ್ ಬಿಸ್ನೆಸ್ ಮಾಡ್ಲಿಕ್ಕೆ ಆಪ್ಷನ್ಸ್ ಗಳು ಬಹಳಷ್ಟು ಇರ್ತಾವೆ. ಸೊ ಏನೇನ ಓನ್ ಬಿಸ್ನೆಸ್ ಮಾಡಬಹುದು ಅಂತಂದ್ರೆ ನೀವು ಸೊ ನಿಮ್ದು ಓನ್ ಸೀಡ್ಸ್ ಶಾಪ್ ಅನ್ನ ಓಪನ್ ಮಾಡೋದು, ಅಂದ್ರೆ ಬೀಜಗಳ ಕಂಪ್ನಿನ ಓಪನ್ ಮಾಡಬಹುದು. ಅದಾದ್ಮೇಲೆ ಓನ್ ಗೊಬ್ಬರದ ಕಂಪ್ನಿನ ಓಪನ್ ಮಾಡಬಹುದು. ಅದಾದ್ಮೇಲೆ ನೀವು ಮಿಲ್ಕ್ ಡೈರಿನೂ ಕೂಡ ಇಲ್ಲಿ ಓಪನ್ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಅನಿಮಲ್ ಫುಡ್ ನ ನೀವು ಸಪ್ಲೈ ಮಾಡಬಹುದು. ಸೊ ಆತರ ಅವಕಾಶಗಳು ಇರ್ತಾವ. ನಿಮ್ದು ಓನ್ ಅಗ್ರಿಕಲ್ಚರ್ ಫಾರ್ಮಸಿನೂ ಕೂಡ ನೀವು ಓಪನ್ ಮಾಡಬಹುದು. ಅಂದ್ರೆ ಅಗ್ರಿಕಲ್ಚರ್ ಫಾರ್ಮಸಿ ಒಳಗಡೆ ಈ ಔಷಧಿಗಳು ಬರ್ತಾವಲ್ಲ, ಈ ಗಿಡಗಳಿಗೆ ಹೊಡೆಯುವಂತ ಔಷಧಿಗಳು, ಸೊ ಅಲ್ಲಿನೂ ಕೂಡ ನೀವು ಅದನ್ನ ಓಪನ್ ಮಾಡಬಹುದು. ಅಂದ್ರೆ ಬೀಜಗಳ ಕಂಪ್ನಿನೂ ಓಪನ್ ಮಾಡಬಹುದು, ಗೊಬ್ಬರದ ಕಂಪ್ನಿನೂ ಓಪನ್ ಮಾಡಬಹುದು. ಸೊ ಈ ತರ ಅವಕಾಶಗಳು ನಿಮ್ಗೆ ಓನ್ ಬಿಸ್ನೆಸ್ ಮಾಡ್ಲಿಕ್ಕೆ ಅವಕಾಶಗಳು ಇದ್ದೇ ಇರ್ತಾವೆ. ಸೊ ಇವೆಲ್ಲ ನಿಮ್ಮ ಓನ್ ಬಿಸ್ನೆಸ್ ಅವಕಾಶಗಳಾಗಿರ್ಬೋದು. ಸೊ ಇದೆಲ್ಲ ಅರ್ಥ ಇದೆಲ್ಲ ಇವೆಲ್ಲ ಜಾಬ್ ಆಪರ್ಚುನಿಟಿಗಳು. ಸೊ ನಿಮ್ಗೆ ಗೌರ್ಮೆಂಟ್ ಸೆಕ್ಟರ್ ಒಳಗಡೆ ಯಾವ ತರ ಆಪ್ಷನ್ಸ್ ಇರ್ತಾವ, ಅಂದ್ರೆ ಪ್ರೈವೇಟ್ ಸೆಕ್ಟರ್ ಒಳಗಡೆ ಯಾವ ತರ ಆಪ್ಷನ್ಸ್ ಇರ್ತಾವ, ಅದಾದ್ಮೇಲೆ ನೀವೇನಾದ್ರೂ ಓನ್ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಓನ್ ಬಿಸ್ನೆಸ್ ಯಾವ ತರ ಆಪ್ಷನ್ಸ್ ಗಳು ಇರ್ತಾವ ಅಂತ ಹೇಳಿ ಇವೆಲ್ಲ ಜಾಬ್ ಆಪರ್ಚುನಿಟೀಸ್ಗಳು. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈಗ ಬರೋದು ನಿಮ್ಗೆ ಈ ಒಂದು ಜಾಬ್ ಆಪರ್ಚುನಿಟೀಸ್ಗಳನ್ನ ಹೇಳಿದ್ರಿ. ಈ ಜಾಬ್ ನ ಮಾಡಬೇಕಾದ್ರೆ ನಾವು ಪ್ರೈವೇಟ್ ಸೆಕ್ಟರ್ ಒಳಗೆ ನಮ್ಗೆ ಸ್ಯಾಲರಿ ಸ್ಕೇಲ್ ಯಾವ ತರ ಇರುತ್ತೆ ಅಂತ ಕೇಳ್ಬೋದು ನನ್ನ. ಸೊ ನಿಮ್ದು ಇಲ್ಲಿ ಫ್ರೆಶರ್ ಆಗಿ ನೀವೇನಾದ್ರೂ ಜಾಯ್ನ್ ಆಗಿದ್ರಿಂದ ನಿಮ್ದು ಅಪ್ರಾಕ್ಸಿಮೇಟ್ಲಿ
35 to 40K ಸ್ಯಾಲರಿ ನೀವು ತಗೋಬಹುದು ಇನ್ನು ಪ್ರೈವೇಟ್ ಸೆಕ್ಟರ್ ಒಳಗಡೆ. ಅದಾದ್ಮೇಲೆ ನೀವು ಏನಾದ್ರು ಗೌರ್ಮೆಂಟ್ ಸೆಕ್ಟರ್ ಒಳಗಡೆ ನೀವು ಗೌರ್ಮೆಂಟ್ ಅಪಾರ್ಟ್ಮೆಂಟ್ ಅಂದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು ತಿಂಗಳಿಗೆ ಒಂದು 80 to 1 lakh ಸ್ಯಾಲರಿ ನೀವು ಪಡಿಬಹುದು ಪರ್ ಮಂತ್. ಈ ತರ ನಿಮ್ದು ಸ್ಯಾಲರಿ ಸ್ಕೇಲ್ ಕೂಡ ಇರ್ತದೆ. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಸ್ಯಾಲರಿ ಸ್ಕೇಲ್ ಇನ್ಫಾರ್ಮೇಶನ್. ಸೊ ಅರ್ಥ ಇದೆಲ್ಲ ವಿದ್ಯಾರ್ಥಿಗಳೇ. ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ BSc ಅಗ್ರಿಕಲ್ಚರ್. ಸೊ ನೀವು ಯಾವ ತರ ನೀವು ಏನೇನೆಲ್ಲ ಈ ಒಂದು ಕೋರ್ಸ್ ಒಳಗಡೆ ಕಲಿತೀರಿ, ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಕಲಿತ ಮೇಲೆ ನೀವೇನ್ ಜಾಬ್ ಅನ್ನ ಮಾಡ್ತೀರಿ, ಅದಾದ್ಮೇಲೆ ಜಾಬ್ ಮಾಡಿದಾಗ ನಿಮ್ದು ಯಾವ ತರ ಜಾಬ್ ಅಪರ್ಚುನಿಟೀಸ್ ಗಳು ಇರ್ತಾವು, ನೆಕ್ಸ್ಟ್ ಈ ಒಂದು ಜಾಬ್ ಅನ್ನ ಮಾಡುವಾಗ ನಮ್ಗೆ ಏನ್ ಸ್ಯಾಲರಿ ಸ್ಕೇಲ್ ಇರ್ತದೆ ಅಂತ ಹೇಳಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದ್ರೊಳಗೆ ಕೊಟ್ಟಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಲ್ಲ, ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.